ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ AJ ಮಾತಾಡ್ತಿದ್ದೀನಿ. ಗೌರಿ ಗಣೇಶ ಆರ್ಥಿಕ ಶುಭಾಶಯಗಳು ನನ್ನ ಸ್ನೇಹಿತರಿಗೆ, ಆಲ್ ಮೈ ಫ್ರೆಂಡ್ಸ್ ಆರ್ ಬ್ರದರ್ಸ್, ಮೈ ಆಲ್ VIPs. ಹ್ಯಾಪಿ ಗೌರಿ ಗಣೇಶ ಒನ್ಸ್ ಅಗೇನ್. ಎಲ್ಲರಿಗೂ ನಮಸ್ಕಾರ. ಭಾಳ ದಿವಸ ಆಗಿತ್ತು ಲೈವ್ ವಿಡಿಯೋಲ್ಲಿ ಇವತ್ತು ಬಂದಿದ್ದೀನಿ. ಗೌರಿ ಗಣೇಶ ಎಲ್ಲರ ಮನೆ ಇವತ್ತು ಗೌರಿ ಬರ್ತಾರೆ, ನಾಳೆ ಗಣೇಶ ಬರ್ತಾನೆ. ಎಲ್ಲರೂ ಆರೋಗ್ಯ ಐಶ್ವರ್ಯ ಎಲ್ಲ ಕಾಟಿ ದೇವ್ರ ಕಾಪಾಡಲಿ ಅಂತ ಬೇಡ್ಕೊತೀನಿ. ಎಲ್ಲರಿಗೂ ಖುಷಿಯಿಂದ ನೆಮ್ಮದಿಯಿಂದ ನಗ್ನಗ್ತಾ ಗೌರಿ ಗಣೇಶ ಮಾಡಿ ಅಂತ ಬೇಡ್ಕೊತೀನಿ. ಒನ್ಸ್ ಅಗೇನ್ ನಾನು ಏನಪ್ಪ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಒಬ್ರಿಗೆ ನಾನು ನೋಡಿರೋ ಪ್ರಕಾರ ಒಬ್ರಿಗೆ ಕಾಲು ಕೊಳ್ತೋಗಿ ಥರ ಆಗಿತ್ತು. ಬಟ್ ಒಂದು ಕಾಲು ತೆಗ್ಬಿಟ್ರು, ಅವ್ರಿಗೆ ಒಂದು ಕಾಲು ತೆಗ್ಬಿಟ್ರು. ಬಟ್ ಎಗೇನು ಮತ್ತೆ ಇನ್ನೊಂದು ಬೆಳ್ಳು ನೆನ್ನೆ ತೆಗ್ಬಿಟ್ರು. ಬಟ್ ಏನಂದರೆ, ನಾವು ಒಂದೇ ಗುರಿಲಿದ್ದರೆ ದೇವರು ನಾವು ತಲುಪೋವರೆಗೂ ಗುರಿಯಲ್ಲಿ ತಲುಪಿತೀವಿ. ನಾವು ಆಸ್ಪತ್ರೆಗೆ ಹೋಗ್ತೀವಿ, ಡಾಕ್ಟ್ರ್ ಏನು ಹೇಳ್ತಾರಪ್ಪ ಕಾಲು ತೆಗಿಬೇಕು ಅಂತ ಏನು ಮಾಡ್ತಾರೆ ಎದ್ರುಕೊಂಡ್ಬಿಟ್ಟು ಡಾಕ್ಟ್ರ್ ಹಿಂಗೆ ಹೇಳ್ಬಿಟ್ರಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿ ಹೊರ್ಗಿ ಕೊನೆಗೂ ಕಾಲು ತಗ್ಸೋದು, ಕೈ ತಗ್ಸೋದು, ಅವ್ರ ಲೈಫೇ ಹಾಳಾಗೋಯ್ತದೆ. ನಾವು ಡಾಕ್ಟ್ರ್ ಹತ್ರ ಹೋಗೋದು ಒಂದು ದೇವರು ನಮ್ಗೆ ಕಾಪಾಡ್ತಾನೆ ಅನ್ನಂಗೆ ಅಂತ ಹೋಗ್ತೀವಿ ನಾವು. ದೇವರು ಡಾಕ್ಟ್ರ್ ಹತ್ರ ಹೋಗೋದು ನಾವು, ಅವ್ರು ಏನೋ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ, ನಾವು ಕಾಪಾಡ್ತಾರೆ, ಏನೋ ಒಂದು ಲೈಫ್ ಸೆಟ್ಲ್, ನಮ್ಮದು ಲೈಫು ಫೀಚರ್ಸ್ ಒಳ್ಳೇದಾಗುತ್ತೆ ಅಂತ ನಾವು ಒಂದು ಅನಿಸ್ಕಿಂದ ಹೋಗ್ತೀವಿ. ಡಾಕ್ಟ್ರ್ ನಮಗೆ ಎದುರಿಸ್ಬಿಟ್ಟು ನಮ್ಮ ಕಾಲು ತೆಗಿಯಂಗೋ ಬೆಲ್ಟ್ ತೆಗಿಯಂಗೋ ಹಂಗೆ ಮಾಡಿಬಿಡ್ತಾರೆ. ಬಟ್ ಇನ್ನೊಂದು ಸ್ನೇಹಿತರೆ ಮನೆ ಇನ್ನೊಬ್ರಿಗೆ ನೋಡಿದೆ, ಅವ್ರಿಗೂ ಡಾಕ್ಟ್ರು ಕಾಲು ತೆಗಿಬೇಕು ಅಂತ ಹೇಳಿದ್ರಂತೆ. ಅವರು ಡಾಕ್ಟ್ರ್ ಇನ್ನೊಬ್ರು ಇರ್ತಾರಂತ ತುಮಕೂರು ಆಸ್ಪತ್ರೆಗೆ ಹೋಗಿದ್ರಂತೆ. ತುಮಕೂರು ಆಸ್ಪತ್ರೆಯಲ್ಲಿ ನನಗೂ ಗೊತ್ತಿಲ್ಲ, ತಿಳ್ಕೊಂಡು ನಿಮ್ಮ ನೆಕ್ಸ್ಟ್ ವೀಡಿಯೋಲ್ಲಿ ಹೇಳ್ತೀನಿ. ಅಲ್ಲಿಗೆ ಹೋಗಿ ವಿಡಿಯೋ ಮಾಡಿ ಎಲ್ಲರಿಗೂ ಇದು ಮಾಡ್ತೀನಿ. ಅದು ಇವಾಗ ಅವ್ರಿಗೆ ಪರವಾಗಿಲ್ಲ, ಇದು ಮಾಂಸನೂ ಬೆಳೀತಾ ಇದೆ, ಕಂಡನೂ ಬೆಳೀತಾ ಇದೆ, ಶುಗರು ಐತೆ. ಶುಗರ್ ಬಿತ್ತು ಅವ್ರಿಗೆ ಎಲ್ಲ ಕ್ಯೂರ್ ಬರ್ತಾ ಐತೆ. ಬಟ್ ಅವ್ರು ಒಣಗ್ತಾ ಐತೆ ಗಾಯ, ಮಾಂಸನೂ ಬೆಳೀತದೆ, ಪರವಾಗಿಲ್ಲ. ನಾವು ಎದುರ್ಕೊಂಬಾರ್ದು ಲೈಫಲ್ಲಿ ಹಿಂಗಾಗೋಯ್ತಲ್ಲ, ನಮಗೆ ಹಿಂಗಾಗೋಯ್ತಲ್ಲ, ಏನಾಗೋಯ್ತದೆ ಅಂತ ಯಾವುದೇ ಕಾರಣಕ್ಕೂ ಎದುರ್ಕೊಂಬಾರ್ದು. ಡಾಕ್ಟ್ರು ಮೆಡಿಷನಿಂದ ಮೆಡಿಷನ್ ಐತೆ ಸ್ನೇಹಿತರುಗಳೇ. ನಮ್ಮ ಲೈಫ್ ಅರ್ಧಕ್ಕೆಲ್ಲ ಯಾಕೆ ಹಾಳು ಮಾಡ್ಕೊಬೇಕು? ಕಾಲು ತೆಗಿಬೇಕು ಅಂತಾರೆ, ಕೈ ತೆಗಿಬೇಕು ಅಂತಾರೆ, ಎಲ್ಲ ಎದುರ್ಕೊಂಬಾರ್ದು ಸ್ನೇಹಿತರೆ. ನಾವು ದೇವ್ರು ಹುಟ್ಟಿಸಿರೋದೇ ನಿಜ, ಉಲ್ಲಂಗಲ್ಲ ಮೇಯಂಗಲ್ಲ ಅಲ್ವಾ. ನಾವು ಹುಟ್ಟಿದೇವೆ ಅಂತ ನಿಜ ಅಂದರೆ ದೇವ್ರು ಭೂಮಿ ಮೇಲೆ ಹುಟ್ಟಿಸೋನೆ, ಒಳ್ಳೆ ತಂಪಾದ ಗಾಳಿ ಕೊಟ್ಟವನೆ, ಒಳ್ಳೆ ಜೀತಸಿಗೆ ಎಲ್ಲ ಕೊಟ್ಟವನೆ. ಯಾಕೆ ಎದುರ್ಕೊಬೇಕು? ಡಾಕ್ಟ್ರು ಹಿಂಗೆ ಹೇಳ್ಬಿಟ್ರಲ್ಲಪ್ಪ, ಏನಪ್ಪ ಮಾಡೋದು, ನನ್ನ ಹತ್ರ ದುಡ್ಡಿಲ್ಲ, ಯಾರು ನೋಡ್ತಾರೆ ಅಂಥವ್ರೆಲ್ಲರಿಗೂ ಭಯ ಬರುತ್ತೆ. ಇವಾಗ ಬಡವ್ರು ಇರ್ತಾರೆ, ಅವರು ಅಯ್ಯೋ ಹಿಂಗೆ ಆಗೋಯ್ತಲ್ಲಪ್ಪ ದೇವ್ರೆ ಅಂತ ಅವ್ರ ಲೈಫೇ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರಿಗೂ ಇಷ್ಟೇ ಬೇಡ್ಕೊಳ್ಳೋದು ಸ್ನೇಹಿತರುಗಳೇ, ಯಾರು ಏನಕ್ಕೂ ಎದುರ್ಕೊಂಡು ಹೋಗ್ಬಿಡಿ. ಒಂದು ಗುರಿಯಿಂದ ಹೋಗಿ ನಾನು ತಲುಪ್ತೀನಿ ಅಂತ ಒಂದು ಗುರಿಯಲ್ಲಿ ಇಟ್ಕೊಂಡ್ರೆ ಆ ಗುರಿ ತಲುಪ್ತೀವಿ ನಾವು. ಆ ಗುರಿ ನಾವು ಇಟ್ಕೊಂಡು ಹೋಗಿಲ್ಲ ಅಂದರೆ ನಾವು ಇದ್ದು ಪ್ರಯೋಜನ ಇಲ್ಲ, ನಾವು ಇದ್ದು ಸತ್ತಂಗೆ ಆಗ್ಬಿಡ್ತದೆ ಸ್ನೇಹಿತರುಗಳೇ. ನಾನು ಹೇಳೋದಿಷ್ಟೇ, ಎಲ್ಲರಿಗೂ ಅವ್ರ ಲೈಫು ಇದು ಕೇರ್ ಮಾಡಿ. ಏನೇ ಕಾಯಿಲೆ ಬಂದ್ರೂ ನೆಗ್ಲೆಕ್ಟ್ ಮಾತ್ರ ಹೋಗಬೇಡಿ. ಕಾಯಿಲೆಗಳಲ್ಲಿ ನೆಗ್ಲೆಕ್ಟ್ ಮಾಡಿಕೊಂಡ್ರೆ ಜೀವಕ್ಕೆ ಅಪಾಯ ಅಂತೆ. ಒಂದ್ಸತಿ ದೇವ್ರು ಹುಡ್ಸೋದು ಅಷ್ಟೇ, ಪದೇ ಹುಡ್ಸಲ್ಲ. ನಾವು ಎಷ್ಟು ಜನ್ಮ ಬಂದರೂ ಅದು ನಾವು ಹುಡ್ತೀವಿ ಅನ್ನೋದು ಭ್ರಮೆ, ಕಲ್ಪನೆ ಅಷ್ಟೇ ಹೊರತು ನಾವು ಏನು ಇವಾಗ ದೇವ್ರು ನಮ್ಗೆ ಹುಡ್ಸೋನೆ ಅದೇ ನಿಜವಾದ ಜೀವನ ನಮ್ಮದು. ಅದು ನಾವು ಕಲಿಬೇಕು. ಎಲ್ಲರಿಗೂ ಒಂದು ಒಳ್ಳೆ ಮಾತು ಹೇಳಬೇಕು. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಅಂತ ಬಡವ್ರ ಬಗ್ಗೆ ನಿಮ್ಮ ಕೈ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ. ಆಸ್ಪತ್ರೆ ತಿಳ್ಕೊಂಡು ಎಲ್ಲರಿಗೂ ನಂಬರು ಮತ್ತು ವಿತ್ ಹಾಸ್ಪಿಟ್ಲು ನೇಮು ಎಲ್ಲ ನಾನು ಹೋಗಿ ವಿಡಿಯೋ ಮಾಡಿ ಇನ್ನೊಂದು ನಿಮ್ಗೆ ಎಲ್ಲರಿಗೂ ಶೇರ್ ಮಾಡ್ತೀನಿ. ದಯವಿಟ್ಟು ಕೊನೆಯದಾಗಿ ಒಂದು ಮಾತು, ನಿಮ್ಮ AJ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹೀಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಬೇಡ್ಕೊಳ್ತೀನಿ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ದಯವಿಟ್ಟು ಅವ್ರವ್ರ ಲೈಫು ಇದು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತೀನಿ. ಆಲ್ ದ ಬೆಸ್ಟ್, ಮೈ ಆಲ್ VIPs. ಹ್ಯಾಪಿ ಗೌರಿ ಗಣೇಶ ಒನ್ಸ್ ಅಗೇನ್. ಐ ಲವ್ ಯು ಸೋ ಮಚ್ ಫಾರ್ ದಟ್.